ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್. ಬಿ ಡಿ ಎಸ್ ಸೈಟ್ ಸರ್ಕಾರದಿಂದ ನಿರ್ಮಾಣ ಆಗ್ತಿರುವಂತಹ ಬಿ ಡಿ ಎಸ್ ಸೈಟು ಈಗ ನಿಮಗೆ ಈ ವಿಷಯ ಬಗ್ಗೆ ಮಾಹಿತಿ ಕೊಡ್ತೀನಿ. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ಸರ್ ಬಿ ಡಿ ಎಸ್ ಸೈಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ. ಫ್ರೆಂಡ್, ಈಗ ಬೆಂಗಳೂರು ಉತ್ತರ ಭಾಗ ಏನಪ್ಪ ಅಂತ, ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು ಒಂದು 32,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ನಿಮಗೆ ವಿಡಿಯೋಸ್ ತೋರಿಸಿದ್ದೀನಿ, ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇರ್ತೀನಿ. 32,000 ಇಲ್ಲಿ ಸೈಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್, ಟೋಟಲು 3,500 ಎಕರೆಯಲ್ಲಿ ಇದು ನಿರ್ಮಾಣ ಆಗ್ತಿರುವಂಥ ಬಿ ಡಿ ಎಸ್ ಸೈಟು. ಇದು ಹೆಸರು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಅಂತ ಹೆಸರು ಇಟ್ಟಿದ್ದಾರೆ. ಫ್ರೆಂಡ್, ಇಲ್ಲಿ ಏನಪ್ಪ ಅಂದರೆ, ರೈತರು ಕಡೆಯಿಂದ ಜಮೀನು ತಗೊಂಡು ನಂತರ ಅವ್ರಿಗೆ ಏನು ಕೊಟ್ಟ ನಂತರ ಉಳಿದಿರೋಂಥ ಸೈಟ್ಗಳಿಗೆ ಸದ್ಯಕ್ಕೆ 2,500 ಸೈಟ್ಗಳು ನಾವು ಆನ್ಲೈನಲ್ಲಿ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಈ ಸದ್ಯದಲ್ಲೇ ಮಂತ್ ಎಂಡ್ ಆಗ್ಬೋದು, ಇಲ್ಲ ಮುಂದಿನ ತಿಂಗಳಾಗ್ಬೋದು. ಅಷ್ಟರೊಳಗೆ ಇದು ಆಗಸ್ಟ್ ತಿಂಗಳಲ್ಲಾಗ್ಬೋದು, ಈ ತಿಂಗಳು ಎಂಡಿಂಗಲ್ಲಾಗ್ಬೋದು. ಒಟ್ಟಿನಲ್ಲಿ ಆನ್ಲೈನ್ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ವೆಬ್ಸೈಟಲ್ಲಿ ಏನು ಬಿ ಡಿ ವೆಬ್ಸೈಟಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಪೇಪರ್ನಲ್ಲಿ ಕೊಡ್ತಾರೆ, ಅಥವಾ ನೀವೇ ಸರ್ಚ್ ಮಾಡ್ಕೋಬೋದು. ಬಿ ಡಿಯ ಲಿಂಕ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಓಪನ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ಕೋಬೋದು. ಅಥವಾ ಇಲ್ಲಿ ನಮಗೆ ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬಿ ಡಿ ಎಸ್ ಸೈಟ್ ಯಾವ್ಯಾವ ಕ್ಷೇತ್ರ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಮತ್ತು ಯಾವ ಜಾಗದಲ್ಲಿ ಸೈಟ್ಗಳು ಬಿಟ್ಟಿದ್ದಾರೆ ಇಂತೆಲ್ಲ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ. ಸುಮಾರು ಈಗ 2,500 ಸೈಟ್ಗಳಲ್ಲಿ ಯಾವ ಜಾಗದಲ್ಲಿ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂತಲೂ ಸಹ ತಿಳಿಸ್ತೀನಿ. 32,000 ಚಿಲ್ಲರಲ್ಲಿ ಸದ್ಯಕ್ಕೆ ಈಗ 2,500 ಸೈಟ್ಗಳು ಇಲ್ಲಿ ನಾವು ಆನ್ಲೈನ್ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇದು ಏನು ಇತ್ತೀಚೆಗೆ ಅಂದರೆ ಏನು ಆಲ್ಮೋಸ್ಟ್ ಎಲ್ಲ 32,000 ಸೈಟಲ್ಲಿ ಸುಮಾರು ಕಡೆ ಎಲ್ಲ ಆಗಿದೆ. ಒಂದು ಕಡೆ 80% ಆಗಿದೆ, ಇನ್ನೊಂದು 70% ಆಗಿದೆ, ಇನ್ನೊಂದು ಕಡೆ ಫುಲ್ಲು 100% ಸೈಟ್ಗಳು ಆಗಿದ್ದಾರೆ. ಫ್ರೆಂಡ್, ನಿಮಗೆ ವಿಡಿಯೋ ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಏನು ಇತ್ತೀಚೆಗೆ ನಿಮಗೆ ವಿಡಿಯೋ ತೋರಿಸ್ತಾರೆ. ದಾನಿಗಳ್ಳಿ ಆಗಿರ್ಬೋದು, ಕೆಂಪಾಪುರ ಆಗಿರ್ಬೋದು, ಈ ಲಕ್ಷ್ಮೀಪುರ ಹೋದ ರಸ್ತೆಗಳಾಗಿರ್ಬೋದು, ಈ ರೋಡಲ್ಲಿ ನಿಮಗೆ ಬಿ ಡಿ ಎಸ್ ಸೈಟ್ಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಫ್ರೆಂಡ್, ಇನ್ನೂ ಹೆಚ್ಚಿನ ಸೈಟ್ ಬಗ್ಗೆ ಯಾವ್ಯಾವ ಜಾಗದಲ್ಲಿ 18 ಗ್ರಾಮಗಳು ಅಂತ ನಿಮ್ಗೆ ತಿಳಿಸಿದ್ನಲ್ಲ, ರಾಜಗುಂಟೆ ಅವೆಲ್ಲ ಕಡೆನೂ ನಿಮಗೆ ಓಡಾಡಿ ನಿಮಗೆ ಯಾವ್ಯಾವ ಜಾಗದಲ್ಲಿ ಸೈಟ್ ಇದ್ದಾವೆ ನಾನು ನಿಮ್ಗೆ ತೋರಿಸ್ತೀನಿ ಬಿ ಡಿ ಎಸ್ ಸೈಟು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಸ್ಕ್ವೇರ್ ಫೀಟು ಆದರೆ ಇಲ್ಲಿ ಜಾಸ್ತಿ ಜನ ಕೇಳ್ತಾ ಇರೋದು ಸ್ಕ್ವೇರ್ ಫೀಟು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅಧಿಕೃತವಾಗಿ ಏನು ಬಿ ಡಿ ಎ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಹೊರಬಂದಿಲ್ಲ. ಸ್ಕ್ವೇರ್ ಫೀಟಲ್ಲಿ ಇಷ್ಟೇ ಅಂತ ಆಗಿ ಈಗ ಅಂದಾಜು ಪ್ರಕಾರ ಇಲ್ಲಿ ನಾಳೆ ತಿಳಿಸಿದ್ದಾರೆ. ಬಟ್ ಅಧಿಕೃತವಾಗಿ ವೆಬ್ಸೈಟಲ್ಲಿ ಬಂದಲ್ಲೇ ಇದು ನಿಮ್ಗೆ ಕನ್ಫರ್ಮ್ ಅಂತ ಗೊತ್ತಾಗೋದು. ಹಾಗಾಗಿ ಸ್ಕ್ವೇರ್ ಫೀಟ್ 6,000 ಅಂತ ತಿಳಿಸ್ತಾ ಇದ್ದಾರೆ. ಬಿ ಡಿ ಎ ವೆಬ್ಸೈಟಲ್ಲಿ ಬಿಟ್ಟಾಗ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಅವರೇ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಈಗ ಅಧಿಕೃತ ಮಾಹಿತಿ ಪ್ರಕಾರ 6,000 ಸ್ಕ್ವೇರ್ ಫೀಟಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಈಗ ಏನು 30-40 ಈಗ ಸದ್ಯಕ್ಕೆ ಬಿಡ್ತಾ ಇರೋದು 2,500 ಸೈಟ್ ಏನಿದೆಯೋ ಅದರಲ್ಲಿ 30-40 ಸೈಟು ಈಗ ಬಿಡ್ತಾ ಇರೋದು. ಈ ಸೈಟು ಆನ್ಲೈನಲ್ಲಿ ಅರ್ಜಿ ಕರೀತಾ ಇದ್ದಾರೆ. ನಿಮಗೆ 30-40 ಅಂದರೆ 1,200 ಸ್ಕ್ವೇರ್ ಫೀಟಲ್ಲಿ ಇದು ಬರುತ್ತೆ. 1,200 ಸ್ಕ್ವೇರ್ ಫೀಟಲ್ಲಿ ಇದು ಬರುತ್ತೆ. 1,200 ಸ್ಕ್ವೇರ್ ಫೀಟಲ್ಲಿ ನಿಮಗೆ ಟೋಟಲು 72 ಲಕ್ಷ ರೂಪಾಯಿ ಬೀಳುತ್ತೆ. ಟೋಟಲು 1,200 ಸ್ಕ್ವೇರ್ ಫೀಟು 30-40 ಏನು ಸೈಟ್ ಇರೋದು ಅದಕ್ಕೆ ನಿಮಗೆ ಒಂದು ಸೈಟ್ ತಗೊಳ್ಳೋಕ್ಕೆ ನಿಮಗೆ 72 ಲಕ್ಷ ರೂಪಾಯಿ ನಿಮಗೆ ಅಮೌಂಟ್ ಆಗುತ್ತೆ. ಇದು ಒಂದು ಸೈಟಿಗೆ ಪ್ಲಸ್ ರಿಜಿಸ್ಟರ್ ಖರ್ಚು 7.58% ಇಲ್ಲಿ ರಿಜಿಸ್ಟರ್ ಖರ್ಚಾಗಿರುತ್ತೆ. ಟೋಟಲ್ ನಿಮಗೆ 5.5 ಲಕ್ಷ ಅಥವಾ 5.5 ಲಕ್ಷ ಚಿಲ್ಲರೆ ನಿಮಗೆ ಅಮೌಂಟು ಇದಾಗುತ್ತೆ. ನೀವು ಒಂದು ಸೈಟ್ ಖರೀದಿ ಪಡಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ 77.5 ಲಕ್ಷ ಅಂದರೆ 78 ಲಕ್ಷ ಹತ್ತತ್ರ ನಿಮಗೆ ಖರ್ಚು ಬರುತ್ತೆ. 80 ಲಕ್ಷ ಅಂತೇಳಿ ಅಂದಾಜು ಹೇಳ್ತು. ಎಕ್ಸಾಂಪಲ್ ಈಗ 77-78 ಲಕ್ಷನ ನಿಮಗೆ ಇದು ಒಂದು ಸೈಟಿಗೆ ಬೆಳೆ ಬರುತ್ತೆ. ಇಲ್ಲಿ ಮಧ್ಯಮ ವರ್ಗದವರು ಮತ್ತು ಬಡವರಿಗೆ ಒಂಥರ ನುಂಡಲಾದ ತುಪ್ಪ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟ ಇದೆ ಈಗ ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸೈಟ್ಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸುತ್ತ ಸಿಟಿ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಚಿಕ್ಕಮಗಳೂರು ಆಗಿರ್ಬೋದು, ದಾಸರಹಳ್ಳಿ ಆಗಿರ್ಬೋದು, ಮೇನ್ ನೆಲಮಂಗಲ
ಜಾಲಹಳ್ಳಿ ಕ್ರಾಸ್ ಆಗಿರ್ಬೋದು, 8ನೇ ಮೈಲಿ ಆಗಿ ಸರೌಂಡಿಂಗ್ ಸಿಟಿ ಸುತ್ತ ಸರೌಂಡಿಂಗಲ್ಲಿ ಹೊಂದ್ಕೊಂಡಿರುವಂಥ ಸೈಟು. ಹಾಗಾಗಿ ಬಿ ಡಿ ಎದವರು ಅಷ್ಟು ಡಿಮ್ಯಾಂಡಲ್ಲಿ ರೇಟ್ ಇಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇದು ಕೆಂಪೇಗೌಡ ಏನೋ ಸೈಟ್ಗಿಂತ ಹೈಯೆಸ್ಟು ಬಡಾವಣೆ, ಅದು 25 lakhs ಅಂತ ಹೇಳಿ ತಿಳಿಸ್ತಾಯಿದ್ರು. ಏನೋ ಈಗ ಇದು ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ. ಫೆಸಿಲಿಟಿ ಏನಪ್ಪ ಅಂತಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಸ್ತಂಭಗಳಿಲ್ಲ, ಅಂಡರ್ಗ್ರೌಂಡಲ್ಲೆಲ್ಲ ಎಲೆಕ್ಟ್ರಿಕಲ್ಸ್ ಆಗಿದ್ದಾರೆ, ಪೈಪ್ಲೈನ್ ಎಲ್ಲ ಅಂಡರ್ಗ್ರೌಂಡಲ್ಲೇ ಇದೆ. ಪ್ರತಿಯೊಂದು ಮೂಲಭೂತ ಸೌಕರ್ಯಗಳೆಲ್ಲ ಇಲ್ಲಿ ಚೆನ್ನಾಗಿದೆ. ಮತ್ತು ರಸ್ತೆಗಳು ಅಷ್ಟೇ ದೊಡ್ಡದಾಗಿ ವಿಶಾಲವಾಗಿ ಇದೆ, ಗಾಡಿಗಳು ಓಡಾಡೋ ಥರನೇ ರಸ್ತೆಗಳಾಗ್ತದೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯ ಹೈಟೆಕ್ ಸಿಸ್ಟಮಲ್ಲಿ ನಿರ್ಮಾಣ ಮಾಡಿರುವಂಥ ಸೈಟು ಅಂತಲೇ ಹೇಳ್ಬೋದು ಇದು. ಫ್ರೆಂಡ್, ಹಾಗಾಗಿ ಇಲ್ಲಿ ರೇಟ್ ಒಂದು ಸ್ವಲ್ಪ ಜಂಪ್ ಮಾಡಿದ್ದಾರೆ ಅಂತಲೇ ತಿಳಿಸ್ತೀನಿ. ಇದು ಬಿ ಡಿ ಎ ಕಡೆಯಿಂದ ಇಷ್ಟು ಅಮೌಂಟ್ ಆಗುತ್ತೆ. ಫ್ರೆಂಡು, 18 ಗ್ರಾಮದಲ್ಲಿ ಇದು ನಿರ್ಮಾಣ ಆಗ್ತಿರುವಂತಹ ಬಿ ಡಿ ಎಸ್ ಸೈಟು ಅಂತಲೇ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಈಗ ತಾಳ ಅಂತರು ಆದಷ್ಟು ಇನ್ನೇನು ಅರ್ಜಿ ಕರೀತಾರೆ, ಈ ಮಂತ್ ಎಂಡ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ತಿಂಗಳಲ್ಲಂತೂ ಪಕ್ಕ ನೀವು ಆಗಸ್ಟ್ ತಿಂಗಳಲ್ಲಿ ಕರೀತಾರೆ. ಅದಕ್ಕಿಂತ ನಿರ್ದಿಷ್ಟ ಬೆಲೆ ನಿಮಗೆ ತಿಳಿಸಿದ್ದೀನಿ. ಈಗ ಅಂದಾಜು ಪ್ರಕಾರ ನಿಮಗೆ ಮೂಲ ಪ್ರಕಾರ ಸ್ಕ್ವೇರ್ ಫೀಟ್ 6,000 ಅಂತ ತಿಳಿಸಿದ್ದೀನಿ. ನೋಡಿ, ಇದರಲ್ಲಿ ಸುಮಾರು ಇದ್ದಾವೆ, ಇನ್ನು 40-60 ಅವೆಲ್ಲ ವೆಬ್ಸೈಟಲ್ಲಿ ಬಿಡ್ತಾರೆ. ಏನು ಸೈಟ್ಗಳು ಇದ್ದಾವಲ್ಲ ಅವೆಲ್ಲ ವೆಬ್ಸೈಟಲ್ಲಿ ಬಿಟ್ಟಾಗ ಈ ಒಂದೊಂದು ಸ್ಟೆಪ್ಪಲ್ಲಿ ಬರ್ತಾಯಿದ್ದಾರೆ ಅವರು. ಈಗ 30-40 ಬಿಟ್ಟಿದ್ದಾರೆ, ನಂತರ 40-60 ಬಿಡ್ಬೋದು. ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲೆಲ್ಲಿ ರೆಡಿ ಆಯಿತು ಸ್ಟೆಪ್ ಬೈ ಸ್ಟೆಪ್ ಬಿಡ್ತಾಯಿದ್ದಾರೆ. ಬಟ್ ಎಲ್ಲ ಈ ಉಳಿದಂಥ ಸೈಟ್ಗಳಿಗೆ ಈ ಸದ್ಯಕ್ಕೆ ಆನ್ಲೈನ್ ಅರ್ಜಿ ಕಳೆದಿದ್ದಾರೆ. ಏನೋ ರೈತರು ಕೊಟ್ಟು ಎಲ್ಲ ಈ ಸದ್ಯಕ್ಕೆ 2,500 ಸಾರ್ವಜನಿಕರ ಅರ್ಜಿ ಆಹ್ವಾನ ಅಂತ ಕೊಟ್ಟಿದ್ದಾರೆ. ಈಗ ಹೈಕೋರ್ಟಿಂದನೂ ಮುಂಚೆ ಇದು ಹೈಕೋರ್ಟಲ್ಲಿತ್ತು. ಈಗ ಅರ್ಜಿ ಆಹ್ವಾನಕ್ಕೆ ಮಾತ್ರ ಇಲ್ಲಿ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಅಲಾಟ್ಮೆಂಟಿಗೆ ಒಂದು ಸರಿ ಕೊಡ್ತಾರೆ. ಫ್ರೆಂಡ್, ಇಲ್ಲಿ ನಿಮ್ಗೆ ತಿಳಿಸೋದು, ಅರ್ಜಿ ಹಾಕ್ಕೊಳಕ್ಕೆ ಸರ್ಕಾರದ ಕೋರ್ಟ್ ಕಡೆಯಿಂದ ಅನುಮತಿ ಸಿಕ್ಕಿದೆ. ಏನು ಅರ್ಜಿ ಹಾಕ್ಕೊಂಡು ಅಲಾಟ್ಮೆಂಟ್ ಅನುಮತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಈಗ ಈ ತಿಳಿಸೋ ಪ್ರಕಾರ ನಿಮಗೇನು ಬಿ ಡಿ ಎಸ್ ಸೈಟು ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ. ಇಷ್ಟೇ ನಿಮಗೆ ಡಿಫ್ರೆನ್ಸಲ್ಲಿ ನಾನು ತಿಳಿಸೋದು. ಬಿ ಡಿ ಎಸ್ ಸೈಟು ಕೇವಲ ಕೆಲವೇ ದಿನಗಳಲ್ಲಿ ಬಾಕಿ ಆನ್ಲೈನಿಗೆ ಅರ್ಜಿ ಕರೆಯೋಕ್ಕೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ತಾಳಾಂತರು ಏನೋ ಆಸಕ್ತಿ ಹೊಂದರು ಇಲ್ಲಿ ತಾಂಬೇಕು. ಫ್ರೆಂಡ್, ಇಲ್ಲಿ ನಿಮಗೆ ಇಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ. ಬಿ ಡಿ ಎಸ್ ಸೈಟು ಏನು ಆನ್ಲೈನಲ್ಲಿ ಕರೆದಿರೋ ವಿಷಯ ಮಾಹಿತಿ ಕೊಡ್ತಾ ಇರ್ತೀನಿ. ಬ್ಯಾಂಕ್ ಲೋನು ಅಂದರೆ ನೀವೇ ಮಾಡಿಸ್ಕೋಬೇಕಾಗುತ್ತೆ. ಫ್ರೆಂಡ್, ಇನ್ನೂ ಅಧಿಕೃತವಾದಂಥ ಯಾವುದೇ ರೀತಿ ವೆಬ್ಸೈಟ್ ಕಡೆಯಿಂದ ಇಲ್ಲಿ ಬಂದಿಲ್ಲ. ಸುಮಾರು ಜನ ಕೇಳುತ್ತಾಯಿದ್ರು, EWS ಅವ್ರಿಗೆ, ಮಿಲಿಟ್ರಿ ಸರ್ವಿಸ್ ಅವ್ರಿಗೆ, ಮತ್ತು ಹಿರಿಯ ನಾಗರಿಕರಿಗೆ ಇವ್ರಿಗೇನೋ ಆಪ್ಷನ್ ಗೌರ್ಮೆಂಟ್ ಕೋಟಾ ಅನ್ನೋದು ಅದನ್ನು ಸಹ ಇದು ಬಂದಿಲ್ಲ. ಈಗ ಸದ್ಯಕ್ಕೆ ಬಿಟ್ಟಿರೋಂಥ 2 ವರ್ಷ ನೋಡಿ, ನಿಮಗೆ ತೋರಿಸ್ತಾ ಇರೋದು ಸಂಪೂರ್ಣವಾಗಿ ಬಿ ಡಿ ಎಸ್ ಸೈಟು. ಇದು ನೋಡಿ, ಎಲ್ಲ ಪೂರ್ಣಗೊಂಡಿದೆ. ಈ ಸೈಟು ಎಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ಇದು ಬಿ ಡಿ ಎಸ್ ಸೈಟು ಕೆಂಪಾಪುರ ದಾನಿಗಳ್ಳಿ ಪ್ಲಸ್ ಚಿಕ್ಕಬಳ್ಳಾಪುರ ಹತ್ರ ಬರುವಂತಹ ಜಾಗದಲ್ಲಿ ನಿಮಗೆ ಲೊಕೇಶನಲ್ಲಿ ತೋರಿಸ್ತಿರೋಂತಹ ಸೈಟ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್, ನಿಮಗೆ ಏನಾರ ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಸದ್ಯದಲ್ಲಿ ಈ ಥರ ನೋಡಿ, ಎಷ್ಟು ಫುಲ್ಲು ಸರೌಂಡಿಂಗು ನಿಮಗೆ ತೋರಿಸ್ತಾ ಇರೋದು.